ನಿನಗೂ ಕೂಡ, ಹಂಗಲ್ಲ ಹಿಂಗನ್ರಿ, ನಿನಗೂ ಕೂಡ ಅನೇಕ ಸವಾಲುಗಳು ಬರುತ್ತೆ. ಆದರೆ ಹೆದರಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಈ ರೀತಿ ಹೇಳೋದು ಕೊಟ್ರೆ ಪಾಸ್ಟರ್ ಅಲ್ಲ, ಒಬ್ಬ ಅಪೋಸ್ತಲ ಅಲ್ಲ, ಒಬ್ಬ ಸುವಾರ್ತಿಕ ಅಲ್ಲ, ಒಬ್ಬ ಬೋಧಕನು ಅಲ್ಲ, ಒಬ್ಬ ಪ್ರವಾದಿ ಅಲ್ಲ, ಸೃಷ್ಟಿಕರ್ತನಾದ ದೇವರೇ ನಿಮಗೆ ಹೇಳ್ತಾ ಇದ್ದಾನೆ. ಏನಂತ? ನಿನಗೂ ಕೂಡ ಸವಾಲುಗಳು ಬರುತ್ತೆ, ಹೆದರಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಓಕೆ, ಮಗನಿ ಮಗಳೇ, ಸೋದರ ಸೋದರಿ, 1ನೇ ಅರಸುಗಳು ಬರೆದ ಪುಸ್ತಕ 18ನೇ ಅಧ್ಯಾಯದಲ್ಲಿ ಒಂದು ಸ್ಟೋರಿ ಬರುತ್ತೆ. ಕೇಳ್ರಿ, ಈಗ ಒಂದು ಸ್ಟೋರಿ ಬರುತ್ತೆ. ಏನು ಸ್ಟೋರಿ ಗೊತ್ತಾ? ಅಲ್ಲಿ ಎಲಿಯ ಅನ್ನುವಂಥ ಒಬ್ಬ ಪ್ರವಾದಿ ಇದ್ದಾನೆ. ಅವನಿಗೆ ಆಪೋಸಿಟ್ ಆಗಿ, ಅವನಿಗೆ ವಿರುದ್ಧವಾಗಿ ಬಾಳನ ಪ್ರವಾದಿಗಳಿದ್ದಾರೆ. ಅವರಿಬ್ಬರಲ್ಲಿ ಒಂದು ಸವಾಲು ನಡೀತಾ ಇದೆ, ಚಾಲೆಂಜ್ ನಡೀತಾ ಇದೆ. ಏನ ಸವಾಲು ಅಂದರೆ, ಎಲಿಯ ಅಂತಾನೆ, ನಿಮ್ಮ ದೇವರು ನಿಜವಾದ ದೇವರಾಗಿದ್ದರೆ ನೀವು ಪ್ರಾರ್ಥನೆ ಮಾಡಿ ಆಕಾಶದಿಂದ ಬೆಂಕಿ ಇಳಿಸ್ಬೇಕು. ನನ್ನ ದೇವರು ನಿಜವಾದ ದೇವರಾಗಿದ್ದರೆ ನಾನು ಪ್ರಾರ್ಥನೆ ಮಾಡಿ ನಾನು ಬೆಂಕಿ ಇಳಿಸ್ತೀನಿ ಅಂತ ಏನು ನಡೀತಾ ಇದೆ? ಎರಡು ಗುಂಪಿನ ಮಧ್ಯದ, ಅಥವಾ ಎಲಿಯ ಮತ್ತು ಬಾಳನ ಪ್ರವಾದಿಗಳ ಮಧ್ಯದಲ್ಲಿ ಏನು ನಡೀತಾ ಇದೆ? ಸವಾಲು ನಡೀತಾ ಇದೆ. ಅವಾಗ ಅವರಂದ್ರೆ ಎಸ್ ಆಗಲಿ, ಓಕೆ ಅಂದರು. ಓಕೆ ಅಂತ ಸಂದರ್ಭದಲ್ಲಿ ಆಯಿತು, ನೀನು ಪ್ರಾರ್ಥನೆ ಮಾಡಂತ ಬಾಳನ ಪ್ರವಾದಿಗಳು ಎಲಿಯನಿಗೆ ಹೇಳ್ತಾ ಇದ್ದಾರೆ. ಎಲಿಯ ಅಂದ, ನಾನಿರೋದು ಒಬ್ಬನೇ, ನೀವಿರೋದು ಬಹಳ ಜನ. ನಾನಿರೋದು ಒಬ್ಬನೇ, ನೀವಿರೋದು ಬಹಳ ಜನ. ಅದಕ್ಕೋಸ್ಕರ ಮೊದಲು ನೀವು ಪ್ರಾರ್ಥನೆ ಮಾಡ್ರಿ, ನೀವು ಪ್ರಾರ್ಥನೆ ಮಾಡಿ ಬೆಂಕಿ ಇಳಿಸ್ರಿ, ಆಮೇಲೆ ನಾನು ಪ್ರಾರ್ಥನೆ ಮಾಡಿ ನಾನು ಬೆಂಕಿ ಇಳಿಸ್ತೇನೆ ಅಂತಂದ. ನೀವು ಭಾಳ ಜನ ಇದ್ದೀರಲ್ಲ, ಅದಕ್ಕೆ ನೀವು ಮೊದಲು ಪ್ರಾರ್ಥನೆ ಮಾಡಿ ಬೆಂಕಿ ತರಿಸ್ರಿ, ಆಮೇಲೆ ನಾನು ಪ್ರಾರ್ಥನೆ ಮಾಡಿ ನಾನು ಬೆಂಕಿ ತರಿಸ್ತೇನೆ ಅಂದರು. ಈ ಭಾಳ ಜನ ಇದ್ದ ಅನ್ಯ ಪ್ರವಾದಿಗಳು, ಬಾಳನ ಪ್ರವಾದಿಗಳು, ಎಸ್ ನಾವೇ ಫಸ್ಟ್ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಚೆನ್ನಾಗಿ ಹೇಳ್ರಿ ಪ್ರಾರ್ಥನೆ ಮಾಡಕ್ಕೆ ಆರಂಭಿಸಿದ್ರು. 1 ತಾಸು ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 2 ತಾಸು ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 3 ತಾಸು ಪ್ರಾರ್ಥನೆ ಮಾಡಿದ್ರು, ಬೆಂಕಿ ಬರಲಿಲ್ಲ. 4 ತಾಸು ಪ್ರಾರ್ಥನೆ ಮಾಡಿದ್ರು, ಬೆಂಕಿ ಬರಲಿಲ್ಲ. ಮಧ್ಯಾಹ್ನದವರೆಗೂ ಪ್ರಾರ್ಥನೆ ಮಾಡಿದ್ರು, ಬೆಂಕಿ ಬರಲಿಲ್ಲ. 3 ಗಂಟೆವರೆಗೂ ಪ್ರಾರ್ಥನೆ ಮಾಡಿದ್ರು, ಬೆಂಕಿ ಬಂದಿಲ್ಲ. ಸಾಯಂಕಾಲದವರೆಗೂ ಪ್ರಾರ್ಥನೆ ಮಾಡಿದ್ರು, ಬೆಂಕಿ ಬರಲಿಲ್ಲ. ಬೆಂಕಿ ಬರ್ದಿದ್ದಕ್ಕೆ ಕೊನೆಗೆ ಅವರಿಗೆ ಸಿಟ್ಟು ಬಂದು ಬೇಜಾರಾಗಿ ಬಟ್ಟೆ ಹರ್ಕೊಂಡು ಕಲ್ಲು ತಕೊಂಡು ಎದೆಗೆ ಚುಚ್ಚಿಕೊಂಡು ರಕ್ತ ಇಳಿತಾ ಇದೆ, ರಕ್ತ ಸೋರಿಸಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅಂದರೆ ನಾವು ಗಾಯ ಮಾಡ್ಕೊಂಡು ಪ್ರಾರ್ಥನೆ ಮಾಡಿದ್ರನ, ಕಲ್ಲು ತಗೊಂಡು ತಲೆ ಕುಟ್ಕೊಂಡು, ಕೈ ಕುಟ್ಕೊಂಡು, ಮೈ ಕುಟ್ಕೊಂಡು, ಚುಚ್ಕೊಂಡು ರಕ್ತ ಸುರಿಸ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಮ್ಮ ದೇವ್ರು ಬೆಂಕಿ ಕಳಿಸ್ಬೋದು ಅಂದ್ಕೊಂಡು ಎಲ್ಲರೂ ಕಲ್ಲು ತಗೊಂಡು ಚುಚ್ಕೊಂಡು, ಹೊಟ್ಟೆಗೆ ಚುಚ್ಕೊಂಡು, ಮುಖಕ್ಕೆ ಚುಚ್ಕೊಂಡು, ರಕ್ತ ಸುರಿಸ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಬೆಂಕಿ ಬರಲಿಲ್ಲ. ಹೊತ್ತು ಮುಳುಗುತ್ತಾ ಬಂತು, ಬೆಂಕಿ ಬರಲಿಲ್ಲ. ಎಲ್ಲರೂ ಬಂದು ಹೇಳ್ತಾರೆ ನಮ್ಮ ಕೈಲಾಗಿಲ್ಲ ಅಂಥೇಳಿ ಸೋಲು ಒಪ್ಕೊಂಡು ಸೈಡಿಗೆ ಬಂದು ಈಗ ನೀನು ಪ್ರಾರ್ಥನೆ ಮಾಡಂದಿದ್ದಾರೆ. ಚೆನ್ನಾಗಿ ಕೇಳ್ರಿ. ಆಗ ಎಲಿಯ ಅಲ್ಲಿ ಇನ್ನೊಂದು ಮಾತಾಡ್ತೀನಿ, ಈಗ ಒಂದು ಮಾತಾಡ್ತೀನಿ ಚೆನ್ನಾಗಿ. ಎಲಿಯ ಬಂದು ಹಾಳಾಗಿರುವಂಥ ಯಜ್ಞವೇದಿ ಕಟ್ಟಿದ್ದಾನೆ. ಆ ಯಜ್ಞಗಳು ಹೋಮಗಳಂತ ಮಾಡ್ಬೇಕಾದ್ರೆ ಕಟ್ತಾರೆ ನೋಡ್ರಿ, ಯಜ್ಞವೇದಿ ಕಟ್ಟಿ ಆದ್ಮೇಲೆ ಕಟ್ಟಿಗೆ ಇಡ್ತಾರಲ್ಲ, ಆ ಥರ ಯಜ್ಞವೇದಿ ಕಟ್ಟಿ ಆ ಯಜ್ಞವೇದಿ ಮೇಲೆ ಕಟ್ಟಿಗೆ ಜೋಡಿಸಿದ್ದಾನೆ. ಆ ಕಟ್ಟಿಗೆ ಮೇಲೆ ಒಂದು ಎತ್ತನ್ನು ಕಡಿದು ಪೀಸ್ ಮಾಡಿ ಆ ಯಜ್ಞವೇದಿ ಮೇಲೆ ಇಟ್ಟಿದ್ದಾನೆ. ಅದಾದ ಮೇಲೆ ಆ ಯಜ್ಞವೇದಿ ಸುತ್ತ ಕಾಲುವೆ ಮಾಡಿಸಿ ಬೀಜ ಹಾಕಿದ್ದಾನೆ. ಅದಾದ ಮೇಲೆ ಆ ಯಜ್ಞವೇದಿ ಮೇಲೆ ಅನೇಕ ಕೊಡಗಳಿಂದ ನೀರನ್ನ ತುಂಬಿ ಯಜ್ಞವೇದಿ ಮೇಲೆ ಸುರಿದಿದ್ದಾನೆ. ಇದೆಲ್ಲ ಆದರೂ ಬೆಂಕಿ ಬಂದಿಲ್ಲ. ಜನ ಯೆಹೋವನೇ ದೇವರಂತ ದೇವ್ರ ಕಡೆ ತಿರುಗಿಲ್ಲ. ಏನೇನು ಪ್ರೋಸೆಸ್ ಮಾಡ್ದ? ಯಜ್ಞವೇದಿ ಕಟ್ಟಿದ, ಕಟ್ಟಿಗೆ ಜೋಡಿಸ್ದ, ಅದ್ರ ಮೇಲೆ ಕ್ರಮವಾಗಿ ಎತ್ತು ಕಡ್ದು ಪೀಸ್ ಮಾಡಿ ಅದ್ರ ಮೇಲೆ ಇಟ್ಟ, ಸುತ್ತ ಕಾಲುವೆ ತೆಗಿಸ್ದ, ಬೀಜ ಹಾಕ್ಸಿದ, ಕೊನೆಗೆ ನೀರನ್ನ ಒಯ್ದ. ಆಗ ಜನ ದೇವ್ರ ಕಡೆ ತಿರುಗಲಿಲ್ಲ. ಈಗ ಒಂದು ಮಾತು ಹೇಳ್ತೀನಿ, ಇಷ್ಟ ಆದ್ರೆ ಆಮೇಲೆ ಹೇಳ್ರಿ. ಭಾಳ ಜನ ಹೆಮ್ಮೆ ಪಟ್ಕೊತಾರೆ, ನನಗೆ ಇಂಗ್ಲೀಷ್ ಗೊತ್ತು,
ನನಗೇನು BTH ಓದೀನಿ, ನಾನೇನು MTH ಓದೀನಿ, ನಾನೇನು BD ಓದಿದ್ದೀನಿ, ನಾನೇನು ಡಾಕ್ಟ್ರೇಟ್ ತಗೊಂಡೀನಿ, ನನಗೇನು ಟಸ್ ಪುಸ್ ಇಂಗ್ಲೀಷ್ ಗೊತ್ತು. ಇದೆಲ್ಲ ಯಜ್ಞವೇದಿ ಕಟ್ಟಿದ್ದಕ್ಕೆ ಸಮಾನ ಅಷ್ಟೇ. ಅಷ್ಟಿದ್ರೆ ಸೇವೆ ನಡೆಯಲ್ಲ. ಜನ ದೇವ್ರ ಕಡೆ ತಿರುಗಲ್ಲ. ನಿನ್ನ ಇಂಗ್ಲೀಷು, ನಿನ್ನ BTH, ನಿನ್ನ MTH, ನಿನ್ನ MD, ನಿನ್ನ MTech, ನಿನ್ನ ಡಾಕ್ಟ್ರೇಟ್ ಓನ್ಲಿ ಯಜ್ಞನ ವೇದಿಗೆ ಮಾತ್ರ ಸಮಾನ. ನನಗೆ ಟಸ್ಸು ಪುಸ್ಸು ಇಂಗ್ಲೀಷ್ ಗೊತ್ತು, ನಡೆಯಲ್ಲ. ಯಾವಾಗ ಅಲ್ಲಿರೋ ಜನ ದೇವ್ರ ಕಡೆ ತಿರುಗ್ಯಾರ ಗೊತ್ತಾ? ಈಗ ಗೊತ್ತಿ ನೋಡ್ರಿ ವಾಕ್ಯ. 1ನೇ ಅರಸುಗಳು ಬರೆದ ಪುಸ್ತಕ 18ನೇ ಅಧ್ಯಾಯ 36-38. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿ ಹತ್ರ ಬಂದು, ಅಬ್ರಾಮ್, ಇಸಾಕ್, ಇಸ್ರಾಯೇಲರ ದೇವರೇ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಇವತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು, ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನ ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು, ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಆಗ ಜನರೆಲ್ಲರೂ ಅದನ್ನು ಕಂಡು ಅಡ್ಡ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಅಲ್ಲಿರೋ ಜನ ಎಲ್ಲ ಯಾವಾಗ ಯೆಹೋವನೇ ದೇವರಂತ ಒಪ್ಪಿಕೊಂಡು ಅಡ್ಡ ಬಿದ್ದರು. ಅರ್ಥ ಆಗಲಿಲ್ಲ. ಅಲ್ಲಿರುವ ಜನ ಎಲ್ಲ ಯಾವಾಗ ಯೆಹೋವನೇ ದೇವರಂತ ನಂಬಿ ದೇವ್ರ ಕಡೆ ತಿರ್ಕೊಂಡ್ರು, ಬೆಂಕಿ ಬಂದಾಗ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಗನಿಮಗಳೇ, ಸೋದರಿ, ಈ ವಾಕ್ಯದ ಮೂಲಕ ದೇವ್ರು ನಿನಗೆ ಹೇಳೋ ಮಾತೇನು ಗೊತ್ತಾ? ಈಗ ಹೇಳ್ತೀನಿ, ಕೇಳಿಸ್ಕೊ. ಈ ವಾಕ್ಯದ ಮೂಲಕ ದೇವ್ರು ನಿನಗೇನು ಮಾತಾಡ್ತಾನಂದ್ರೆ, ನಿನಗೂ ಅನೇಕ ಸವಾಲು ಬರುತ್ತೆ, ನಿನಗೂ ಅನೇಕ ಚಾಲೆಂಜಸ್ ಬರುತ್ತೆ, ನಿನಗೆ ಅನೇಕರು ಸವಾಲಾಗ್ತಾರೆ. ಏನಂತ ಗೊತ್ತಾ? ನನ್ನ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತೀಯಾ? ನಿಮ್ಮ ತಾಯಿನ ಯಾಕೆ ಕಾಯಿಲೆಯಿಂದ ಹೊರಗೆ ತರ್ತಾ ಇಲ್ಲ? ನಮ್ಮ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತೀಯಾ? ನಿಮ್ಮ ಗಂಡನನ್ನು ಯಾಕೆ ದೇವ್ರು ಕುಡುಕ ತಂದಿಂದ ಹೊರಗೆ ತರ್ತಾ ಇಲ್ಲ? ನಮ್ಮ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತೀಯಾ? ಯಾಕೆ ನೀವು ಸಾಲದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ? ನಮ್ಮ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತೀಯಾ? ಯಾಕೆ ನಿಮ್ಮ ಮಕ್ಕಳಿಗೆ ಒಂದು ಜಾಬ್ ಕೂಡ ಸಿಗ್ತಾ ಇಲ್ಲ? ನಮ್ಮ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತಾ ಇದೆಯಾ? ನೀವು ಯಾಕೆ ಇನ್ನೂ ಸ್ವಂತ ಒಂದು ಮನೆ ಕೂಡ ಕಟ್ಕೊಳಕ್ ಆಗ್ತಾ ಇಲ್ಲ? ನಮ್ಮ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತಾ ಇದೆಯಾ? ಗಂಡ ಹೆಂಡತಿ ಹೊಡೆದು ದೂರ ಆಗಿದ್ದೀರಿ, ಯಾಕೆ ನಿಮ್ಮ ದೇವ್ರು ಇಬ್ಬರನ್ನು ಒಂದು ಮಾಡಕ್ ಆಗ್ತಾ ಇಲ್ಲ? ನಮ್ಮ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತಾ ಇದ್ದೀರಾ? ಕೋರ್ಟಲ್ಲಿರುವಂಥ ಜಮೀನು ಯಾಕೆ ನಿನ್ನ ಹೆಸರಿಗೆ ಮಾಡಂಗೆ ದೇವ್ರು ಮಾಡ್ತಾ ಇಲ್ಲ? ನನ್ನ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತಾ ಇದ್ದೀರಾ? ಯಾಕೆ ದಾರಿ ತಪ್ಪಿ ಹೋದಂಥ ನಿಮ್ಮ ಮಕ್ಕಳನ್ನ ಸರಿ ದಾರಿಗೆ ತರಕ್ಕೆ ಆಗ್ತಾ ಇಲ್ಲ ನಿಮ್ಮ ದೇವ್ರಿಗೆ? ಯಾಕೆ ನಿಮ್ಮ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಗಂಡನನ್ನು ಯಾಕೆ ಬದಲಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಪಂಚದಲ್ಲಿ ಅನೇಕ ಜನರು ನಿನಗೆ ಸವಾಲಾಗ್ತಾ ಇದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ ನಿನಗೆ. ಯಾಕೆ ನನ್ನ ದೇವ್ರು ಅಷ್ಟು ದೊಡ್ಡ ದೇವ್ರು, ಇಷ್ಟು ದೊಡ್ಡ ದೇವ್ರು ಅಂತ ಇಷ್ಟೆಲ್ಲ ಹೇಳ್ತೀಯಾ? ಯಾಕೆ ನಿನ್ನ ಕುಟುಂಬದಲ್ಲಿ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ ಅಂತ ಜನ ಸವಾಲಾಗ್ತಾ ಇದ್ದಾರೆ. ದೇವ್ರು ಹೇಳ್ತಾನೆ, ಜನರು ಸವಾಲು ಹಾಕುವಾಗ ನೀನು ಭಯಪಡಬೇಡ.
ಎಲಿಯನಿಗೆ ಸಹಾಯ ಮಾಡಿ ಎಲಿಯನನ್ನು ಗೆಲ್ಲಿಸಿದಂತೆ ಸವಾಲು ಮಾಡುವ ಜನರ ಮುಂದೆ ನಿನ್ನ ಕುಟುಂಬದಲ್ಲಿ ಬೆಂಕಿ ಸುರಿಸಿ, ನಿಮ್ಮ ಗಂಡನ ಜೀವಿತದಲ್ಲಿ ಬೆಂಕಿ ಸುರಿಸಿ, ಮಕ್ಕಳ ಜೀವಿತದಲ್ಲಿ ಬೆಂಕಿ ಸುರಿಸಿ, ಕುಟುಂಬ ಪರಿಸ್ಥಿತಿನ ಬದಲಾಯಿಸಿ, ಕುಡುಕತನದಲ್ಲಿ ಬಂದು ನಿನ್ನ ಗಂಡನನ್ನು ಹೊರಗೆ ತಂದು, ದಾರಿ ತಪ್ಪಿ ಹೋಗಿರುವ ನಿಮ್ಮ ಮಕ್ಕಳನ್ನ ಹೊರಗೆ ತಂದು, ಆಲಯದಿಂದ ದೂರ ಆಗಿರುವ ನಿನ್ನ ಗಂಡನನ್ನು ಆಲಯದ ಹೊರಗೆ ತಂದು, ಆಶ್ರಯ ಇಲ್ದಿರುವಂತ ನಿನಗೆ ದೇವರು ಬ್ಯೂಟಿಫುಲ್ ಆಗಿರುವಂತ ಮನೆ ಕಟ್ಟುವಂತೆ ಮಾಡಿ, ಸಾಲ ತೀರಿಸುವಂತೆ ಮಾಡಿ, ರೋಗದಿಂದ ಹೊರಗೆ ತಂದು, ನಿಮ್ಮ ಮಕ್ಕಳು ಒಳ್ಳೆ ಒಳ್ಳೆ ಜಾಬಿಗೆ ಹೋಗುವಂತೆ ಮಾಡಿ, ಆಶ್ಚರ್ಯವಾಗಿ ಸವಾಲು ಹಾಕುವ ಜನರ ಮುಂದೆ ನಿಮ್ಮನ್ನು ಅಭಿವೃದ್ಧಿಪಡಿಸಿ, ಸ್ವಸ್ಥಪಡಿಸಿ, ಆಶೀರ್ವದಿಸಿ, ಮೇಲೆತ್ತಿ ನೀವು ಅದ್ಭುತ ಹೊಂದಿದ್ದು ನೋಡಿ ಯಾರು ನಿಮಗೆ ಸವಾಲು ಹಾಕಿದ್ರು ಅವ್ರ ಬಾಯಿಯಿಂದ ಒಂದು ಮಾತು ಬರುತ್ತೆ, ನಾವು ಏನು ಅನ್ಕೊಂಡಿದ್ವಿ, ನಿಮ್ಮ ದೇವರು ದೊಡ್ಡವನ. ಒಂದು ಮಾತು ಹೇಳ್ತೀನಿ, ಶತ್ರುಗಳು ನಿನಗೆ ಚಾಲೆಂಜ್ ಆಗ್ತಾರಲ್ಲ, ಅವ್ರು ಹೇಳ್ದಂಗಾದ್ರೆ ನಿನಗೆ ಅವಮಾನ, ಅವ್ರು ಚಾಲೆಂಜ್ ಹಾಕಿದಂಗ ಆದರೆ ನಿನ್ನ ಜೀವನದಲ್ಲಿ ನಿನಗೆ ಅವಮಾನ, ದೇವರಿಗೆ ಅವಮಾನ. ಕರೆಕ್ಟ್ ಅಲ್ವಾ? ಆದರೆ ಅವ್ರು ಹೇಳಿದ್ದಕ್ಕೆ ಉಲ್ಟಾ ಆದರೆ ಯಾರಿಗೆ ಅವಮಾನ? ನನ್ನ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ಎಲಿಯನಿಗೆ ಸಹಾಯ ಮಾಡಿದ ದೇವರು ನಾನು ನಿನಗೆ ಸಹಾಯ ಮಾಡ್ತೇನೆ. ಸವಾಲು ಹಾಕಿದ ಜನರ ಮುಂದೆ ನಾನು ನಿನ್ನನ್ನು ತಲೆ ತಗ್ಗಿಸುವಂತೆ ಮಾಡಲ್ಲ. ಸವಾಲು ಹಾಕುವ ಜನರ ಮುಂದೆ ನಾನು ತಲೆ ತಗ್ಗಿಸುವಂತೆ ಮಾಡಲ್ಲ. ನಿನ್ನ ಜೀವಿತದಲ್ಲಿ ಅವರ ಸವಾಲಿಗೆ ನಾನು ಉತ್ತರ ಕೊಟ್ಟು ಅದ್ಭುತ ಮಾಡಿ ಅವ್ರು ನಿನ್ನ ಮುಂದೆ ತಲೆ ತಗ್ಗಿಸುವಂತೆ, ಅವರಿಗೆ ನಾನು ಯೆಹೋವನ ದೇವರಂತ ನಿರೂಪಿಸುವಂತೆ ನಾನು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಶತ್ರುಗಳು ಏನು ಸವಾಲು ಹಾಕಿದರೂ ಅದು ನಡೆಯಲ್ಲ. ನಾನು ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಏನು ಅನ್ಕೊಂಡಿದ್ದೀನೋ ಅದೇ ಜರುಗುತ್ತದೆ. ಯಾವಾಗ ಅಲ್ಲಿರೋ ಜನ ಯೆಹೋವನೇ ದೇವರಂತ ಒಪ್ಕೊಂಡ್ರು, ಬೆಂಕಿ ಬಂದಾಗ ಒಂದು ಮಾತು ಹೇಳ್ತೀನಿ, ಆ ಪರಿಶುದ್ಧಾತ್ಮನ ಬೆಂಕಿ ಈ ದಿನ ದೇವರು ನಿನ್ನ ಕುಟುಂಬದ ಮೇಲೆ ಸುರಿಸ್ತಾ ಇದ್ದಾನೆ, ನಿನ್ನ ಮಕ್ಕಳ ಮೇಲೆ ಸುರಿಸ್ತಾ ಇದ್ದಾನೆ, ನಿನ್ನ ಗಂಡನ ಮೇಲೆ ಸುರಿಸ್ತಾ ಇದ್ದಾನೆ, ನಿಮ್ಮ ದುಡಿಮೆ ಮೇಲೆ ಸುರಿಸ್ತಾ ಇದ್ದಾನೆ, ನಿಮ್ಮ ಬಿಸಿನೆಸ್ ಮೇಲೆ ಸುರಿಸ್ತಾ ಇದ್ದಾನೆ. ಕುಡುಕುತ್ತಾನೆ ಅನ್ನುವಂಥ ಗಂಡನ ಮೇಲೆ ಆ ಬೆಂಕಿ ಇಳಿತಾ ಇದೆ. ದಾರಿ ತಪ್ಪಿ ಹೋದ ಮಗನ ಮೇಲೆ ಆ ಬೆಂಕಿ ಇಳಿತಾ ಇದೆ. ದಾರಿ ತಪ್ಪಿ ಹೋದ ಮಗನ ಮೇಲೆ ಬೆಂಕಿ ಇಳಿತಾ ಇದೆ. ಸಾಲದಲ್ಲಿ ಮುಳುಗಿರುವ ಕುಟುಂಬಗಳ ಮೇಲೆ ಆ ಬೆಂಕಿ ಇಳಿತಾ ಇದೆ. ಅನಾರೋಗ್ಯದಲ್ಲಿ ಬಿದ್ದಿರುವ ನಿಮ್ಮ ತಾಯಿಯ ಮೇಲೆ ಆ ಬೆಂಕಿ ಇಳಿತಾ ಇದೆ. ಆಶ್ಚರ್ಯವಾಗಿ ದೇವರು ಅದ್ಭುತ ಮಾಡ್ತಾ ಇದ್ದಾನೆ. ಆದರೆ ಬೆಂಕಿ ಬರಬೇಕಂದ್ರೆ ಒಂದು ಜಾಗದಾಗ ನಾವಿರ್ಬೇಕು. ಆ ಜಾಗ ಕರ್ಮೇಲ್. ಹೇಳ್ರಿ, ಕರ್ಮೇಲ್. ಅದು ಅದು ಒಂದು ಪರ್ವತದಲ್ಲಿದ್ದಾನೆ. ಆ ಕರ್ಮೇಲ್ ದೇವರ ಸಾನ್ನಿಧ್ಯಕ್ಕೆ ಸೂಚನೆ, ದೇವರ ಪಾದಕ್ಕೆ ಸೂಚನೆ. ಅಲ್ಲಿ ಎಲಿಯ ಒಂದು ಕೆಲಸ ಮಾಡ್ದ. ಏನು ಕೆಲಸ ಮಾಡ್ದ? ಬೆಂಕಿ ಬರೋದಕ್ಕಿಂತ ಮುಂಚೆ ಹೇಳ್ರಿ ನೋಡೋಣ. ಹಾಳಾಗಿರುವಂಥ ಯಜ್ಞ ವೇದಿನ ತಿರುಗಿ ಸರಿ ಮಾಡ್ದ. ನನ್ನ ದೇವರು ಹೇಳ್ತಾನೆ, ನಿನ್ನ ಜೀವನದಲ್ಲಿ ಸರಿ ಮಾಡ್ಕೊಳ್ಬೇಕಾಗಿರುವಂಥ ಕೆಲವು ವಿಷಯಗಳಿದೆ, ಅದನ್ನು ನೀನು ಸರಿ ಮಾಡಿಕೊಂಡ್ರೆ. ಯಜ್ಞವೇದಿ ಸರಿ ಮಾಡಿದ ಮೇಲೆ ಏನು ಮಾಡ್ದ ಎಲಿಯ? ಕಟ್ಟಿಗೆನ ಕ್ರಮಪಡಿಸಿದ. ದೇವರು ಇದ್ರ ಮೂಲಕ ಹೇಳ್ತಾನೆ, ಕ್ರಮಪಡಿಸ್ಕೊಳ್ಬೇಕಾದಂಥ ಕೆಲವು ವಿಷಯಗಳು ನಿಮ್ಮ ಜೀವನದಲ್ಲಿದೆ, ಅದನ್ನು ನೀವು ಕ್ರಮಪಡಿಸ್ಕೊಂಡ್ರೆ. ದೇವರಿಗೆ ಒಪ್ಪಿಸಬೇಕಾದಂಥ ಕೆಲವು ವಿಷಯಗಳಿದೆ, ಅದನ್ನು ನೀವು ದೇವರಿಗೆ ಒಪ್ಪಿಸಿದರೆ ಏನೇ ಮಾಡಿದರೂ ಇದು ದೇವರಿಗೆ ಇಷ್ಟ ಆಗುತ್ತಾ ಅಂತ ತಿಳಿದು ನೀನು ಮಾಡಿದರೆ ನನ್ನ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ಇವತ್ತೇ ನಿನ್ನ ಕುಟುಂಬದಲ್ಲಿ ಬೆಂಕಿ ಸುರಿಸಿ, ನಿನ್ನ ವ್ಯಾಪಾರದ ಮೇಲೆ ಬೆಂಕಿ ಸುರಿಸಿ,
ಸವಾಲು ಹಾಕುವ ಜನರ ಮುಂದೆ ನಾನು ಅದ್ಭುತ ಮಾಡ್ತಾ ಇದ್ದೇನೆ. ಹೇಳ್ರಿ ದೇವ್ರಿಗೆ ಸ್ತೋತ್ರ. ಆ ಬೆಂಕಿ ನನ್ನ ಮೇಲೆ ಬರಲಿ, ಆ ಶಕ್ತಿ ನನ್ನ ಮೇಲೆ ಬರಲಿ. ಮಗಳಿಗೆ ಸೋದರಿ ಒಂದು ಸಾರಿ ಒಬ್ಬ ದೇವ್ರ ಸೇವಕರು ಹೇಳಿದಂಥ ಸಾಕ್ಷಿ. ಏನು ಸಾಕ್ಷಿ ಅಂದರೆ, ಅವರು ಪ್ರಾರಂಭದಲ್ಲಿ ಸಭೆಗೆ ಹೋಗುವಾಗ ಅವ್ರಿಗೆ ಆದಂಥ ಅನುಭವ. ಒಂದು ಸಾರಿ 1 ವಾರದಿಂದ ಅವ್ರ ತಾಯಿಗೆ ಆರಾಮಿಲ್ದಂಗೆ ಆಗ್ತಾಯಿದೆ. ಅವರಮ್ಮ ಅಂದ್ಕೊಂಡಾರೆ ಏನೋ ಪ್ರಾಬ್ಲಮ್ ಆಗಿದೆ, ಚೆನ್ನಾಗಿ ಆಗ್ತೀನಿ ಬಿಡು ಅಂತ ಆಯಮ್ಮ ಆಸ್ಪತ್ರೆಗೆ ಹೋಗಲಿಲ್ಲ. 2ನೇ ವಾರ ಆದರೂ ಕೂಡ ಫುಲ್ ಬಾಡಿ ಪೇನ್, ತಲೆ ಸುತ್ತೋದು, ವಾಂತಿ ಬರೋದು, ಬಾಡಿ ಎಲ್ಲ ಪೇನ್, ಸುಸ್ತು, ದೇಹದಲ್ಲಿ ಏನೋ ಒಂದು ರೀತಿ ವ್ಯತ್ಯಾಸ, ಆ ಬಾಧೆ ಪಡ್ತಾ ಇದ್ದಾಳೆ. 2ನೇ ವಾರ ಹಂಗಾಗಿದೆ. ಆಗಲೂ ಹೋಗಲಿಲ್ಲ ಅಯ್ಯಮ್ಮ, ಕಡಿಮೆ ಆಗುತ್ತೆ ಬಿಡು ಅಂದ್ಕೊಂಡ್ಳು. 3ನೇ ವಾರ ಅದೇ ಸೀರಿಯಸ್ಸು, ಅದೇ ಅನಾರೋಗ್ಯ, ನೆಲ ಕಟ್ಟಿಬಿಟ್ಲು. ಕೊನೆಗೆ ಮಗನಿಗೆ ಏನು ನಮ್ಮ ತಾಯಿ ಇಷ್ಟು ಆರಾಮಿಲ್ದಂಗೆ ಆದ್ಲಲ್ಲ, ಇನ್ನೂ ತಡ ಮಾಡಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಅಂದನು, ಸಾರ್ ನಮ್ಮ ತಾಯಿಗೆ ಆರಾಮಿಲ್ಲ ಸಾರ್, ನಾವು ಏನೋ 1-2 ದಿನ ಕಡಿಮೆ ಆಗುತ್ತದ್ದು ಹೋಗಿಲ್ಲ ಸಾರ್, ನಮ್ಮಮ್ಮ 2 ವಾರ ಆದರೂ ಹೋಗಲಿಲ್ಲ ಸರ್, ಇದು 3ನೇ ವಾರ ಸರ್. ಇವಾಗ ನನಗೆ ಭಾಳ ಹೆಚ್ಚಿಗೆ ಆಗ್ಬಿಡ್ತು ಸರ್ 3 ವಾರದಲ್ಲಿ. ಅದಕ್ಕೆ ನಾನು ಕರ್ಕೊಂಡು ಹೋಗೋಣಂತ ಕರ್ಕೊಂಬಂದಿದ್ದೀನಿ ಸರ್ ನಮ್ಮ ತಾಯಿನ ತೋರಿಸ್ಬೇಕಂದ್ರೆ. ಡಾಕ್ಟ್ರ್ ಅಂದರು, ಫಸ್ಟು ಎಕ್ಸ್ರೇ ಮಾಡೋಣ, ಸ್ಕ್ಯಾನಿಂಗ್ ಮಾಡೋಣ, ಬ್ಲಡ್ ಚೆಕಪ್ ಮಾಡೋಣ, ನೋಡೋಣ ಏನು ರಿಪೋರ್ಟ್ ಬರುತ್ತೆ, ಅಲ್ಲಿವರೆಗೆ ನಾನು ಏನು ಹೇಳಲ್ಲ ಅಂಥೇಳಿ ಎಲ್ಲ ಸ್ಕ್ಯಾನಿಂಗ್ ಕೊಟ್ಟು ಸಾಯಂಕಾಲ ಬರ್ರಿ ಅಂತ ಹೇಳೋಣ. ಇವಾಗ ಇವ್ರೇನು ಮಾಡಿದ್ರು, ಎಲ್ಲ ಡಾಕ್ಟ್ರು ಬರ್ಕೊಟ್ಟಂಥ ಎಲ್ಲ ಎಕ್ಸ್ರೇ, ಸ್ಕ್ಯಾನಿಂಗ್, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಸಾಯಂಕಾಲ 5 ಗಂಟೆಗೆ ಆ ಡಾಕ್ಟ್ರ್ ಹತ್ರ ಹೋಗಿ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ನೋಡಿದಂಥ ಡಾಕ್ಟ್ರು 5 ನಿಮಿಷ ಹಂಗೆ ನೋಡ್ತಾ ಇದ್ದಾನೆ, ಏನು ಉತ್ತರ ಕೊಡ್ತಾ ಇಲ್ಲ. ಆದರೆ ಡಾಕ್ಟ್ರ್ ಮುಖದಲ್ಲಿ ಏನೋ ಒಂದು ಬೇಜಾರು ಕಾಣಿಸ್ತಾ ಇದೆ, ಏನೋ ಒಂದು ಸಂಶಯ ಕಾಣಿಸ್ತಾ ಇದೆ. ಆವಾಗ ಈ ಮಗನಿಗೆ ಅನುಮಾನ ಬಂದು ಕೇಳ್ತಾನೆ, ಏನು ಸಾರ್, ಏನು ಹೇಳ್ತಾ ಇಲ್ಲಲ್ಲ ಸಾರ್, ಏನಿದೆ ಸಾರ್, ಏನಾದರೂ ಪ್ರಾಬ್ಲಮ್ಮಾ ಅಥವಾ ಏನು ನಮ್ಮ ತಾಯಿ ಚೆನ್ನಾಗಿದ್ದಾರಾ, ಏನಿದ್ರೆ ಓಪನ್ ಆಗಿ ಹೇಳಿ ಸಾರ್ ಅಂದರೆ ಆ ಡಾಕ್ಟ್ರ್ ಅಂತಾನಂತೆ, ನಾನು ಹೆಂಗೆ ಹೇಳಿ, ಯಾವ ರೀತಿ ಹೇಳಿ, ಆದರೂ ಹೇಳಲೇಬೇಕು, ಹೇಳ್ದಂಗಂತಿರೋಕ್ಕಾಗಲ್ಲ. ಅವಾಗಿದ್ದು ಹೇಳ್ತಾರಂತೆ, ಬ್ರದರ್ ನಿಮ್ಮ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ. ನಾನು ಸತ್ಯ, ಒಬ್ಬ ಸೇವಕ ನನ್ನ ಹತ್ರ ಹಂಚ್ಕೊಂಡಂಥ ನಿಜ ಸಾಕ್ಷಿ ನಾನು ನಿಮ್ಮ ಮಧ್ಯೆ ಹಂಚ್ಕೊತೀನಿ. ನಿಮ್ಮ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ಬ್ರದರ್, ಆದರೆ ನಿಮ್ಮ ತಾಯಿ ಲಾಸ್ಟ್ ಸ್ಟೇಜಲ್ಲಿದ್ದಾಳೆ. ನಾನಲ್ಲ, ಈ ಭೂಮಿ ಮೇಲೆ ಯಾವ ಡಾಕ್ಟ್ರು ಕೂಡ ನಿಮ್ಮ ತಾಯಿನ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಯಾರಂತೆ. ಇರೋವರೆಗೆ ಚೆನ್ನಾಗಿರಲಿ, ಒಂದಿನ ಸತ್ತೋದ್ರೆ ಮಣ್ಣು ಮಾಡ್ರಿ ಅಷ್ಟೇ ಅಂತೇಳಿ ಕಳಿಸ್ಯಾರ. ವಾಪಸ್ ಮನೆಗೆ ಬಂದರು. ಮನೆಗೆ ಬಂದಾಗ ಈ ವಿಷಯ ಎಲ್ಲರಿಗೂ ಗೊತ್ತಾಯಿತು. ಪಕ್ಕದ ಮನೆಯವ್ರಿಗೆ ಗೊತ್ತಾಯಿತು, ರಿಲೇಷನ್ಸ್ ಗೊತ್ತಾಯಿತು, ಬಂಧುಗಳಿಗೆ ಗೊತ್ತಾಯಿತು, ಅಕ್ಕಪಕ್ಕದವ್ರಿಗೆ ಗೊತ್ತಾಯಿತು. ದುಃಖ ಪಡೋರು ದುಃಖ ಪಟ್ಟರು, ಅಳೋರು ಹತ್ತರು, ಚಿಂತೆ ಮಾಡೋರು ಚಿಂತೆ ಪಟ್ಟರು. ಅಯ್ಯೋ ಹಂಗಾಗ್ಬಾರ್ದಿತ್ತಲ್ಲ ಅಂತ ಇನ್ನೊಂದು ಗುಂಪಿದೆ, ಅದನ್ನೇ ಕಾದ್ಕೊಂಡು ಕುಂದಿರ್ತಾರೆ. ನಮಗೇನಾನು ಆಗುತ್ತೇನೋ ಒತ್ಕೊಂಡು ಹೋಗೋದು ಯಾವಾಗ ಬರುತ್ತೆ ಇವ್ರಿಗೆ ಅಂತ ಕಾದ್ಕೊಂಡು ಕುಂತಾರೋ. ಅಯ್ಯಯ್ಯ, ಅಷ್ಟು ದೊಡ್ಡ ದೇವ್ರು ಅಂತ ಹೇಳ್ತಿದ್ರಿ, ಇಷ್ಟು ದೇವ್ರು ಅಂತ ಹೇಳ್ತಿದ್ರಿ, ವಾರ ಬೆಳಕರ್ದ ಸಾಕಂಗ ಬೈಬಲ್ ಹಿಡ್ಕೊಂಡು ಓಡೋಗ್ತಿದ್ರಿ, ಯಾಕೆ ನಿಮ್ಮ ದೇವ್ರು ನಿಮ್ಮನ್ನು ಕಾಪಾಡಲಿಲ್ಲ? ನಿಮ್ಮ ದೇವ್ರು ಅಷ್ಟು ದೊಡ್ಡ ದೇವರಾಗಿದ್ರೆ ಯಾಕೆ ನಿಮ್ಮ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಬಂದರೂ ಕೂಡ ದೇವ್ರು ಕಾಪಾಡಲಿಲ್ಲ ಅಂತ ಅನೇಕ ಜನ ಆ ವ್ಯಕ್ತಿಗೆ ಪ್ರಶ್ನೆ ಮಾಡ್ತಾ ಇದ್ರೆ ಏನು ಉತ್ತರ ಕೊಡಬೇಕು ಆತನಿಗೆ ಗೊತ್ತಾಗ್ತಾ ಇಲ್ಲ. ಸೇವಕರ ಹತ್ರ ಹೋಗಿ ಹೇಳನಂತ, ಸಾರ್ ನಮ್ಮ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಸಾರ್. ಏನು ಭಯಪಡಬೇಡಪ್ಪ, ಪ್ರಾರ್ಥನೆ ಮಾಡೋಣ ಅಂತೇಳಿ ಆ ಸಭೆಯವರು 3 ದಿನಗಳ ಕಾಲ ಆ ತಾಯಿಗೋಸ್ಕರ ಉಪವಾಸ ಗೊತ್ತು ಮಾಡಿ 3 ದಿನ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾರಂತ. ಅಯ್ಯ, ನಿನ್ನ ಶಕ್ತಿನ ಕಳಿಸಿ ಆ ಮಗಳನ್ನು ವಾಸಿ ಮಾಡು, ನಿನ್ನ ಹಸ್ತನ ಚಾಚಿ ಆ ಮಗಳನ್ನು ವಾಸಿ ಮಾಡು, ನಿನ್ನ ಸ್ಪರ್ಶನ ತಾಕಿ ಆ ಮಗಳನ್ನ ವಾಸಿ ಮಾಡು. ಇಡೀ ಸಭೆ ಎಲ್ಲರೂ ಆ ತಾಯಿಗೋಸ್ಕರ 3 ದಿವಸಗಳ ಕಾಲ ಉಪವಾಸವಾಗಿ ಕಣ್ಣೀರು ಬಿಟ್ಟು ದೇವ್ರ ಮುಂದೆ ಪ್ರಾರ್ಥಿಸ್ತಾ ಇದ್ದಾರೆ. ಡಾಕ್ಟರ್ ಹೇಳಿದ್ದಾರೆ, ನಿಮ್ಮ ತಾಯಿ ಬದುಕಿದ್ರೆ ಕೆಲವು ವಾರ ಅಂತ. ವಾರ ಅಲ್ಲ, ತಿಂಗಳಾಗಿದೆ ಸತ್ತೋಗಿಲ್ಲ, 2 ತಿಂಗಳಾಗಿದೆ ಸತ್ತೋಗಿಲ್ಲ, 6 ತಿಂಗಳಾಗಿದೆ ಸತ್ತೋಗಿಲ್ಲ, ವರ್ಷ ಆಗಿದೆ ಸತ್ತೋಗಿಲ್ಲ. ಇವತ್ತು 15 ವರ್ಷ ಇನ್ನೂ ಜೀವಂತವಾಗಿದ್ದಾರೆ. ಆಮೇಲೆ
ಆ ತಾಯಿನ ಬ್ಲಡ್ ಕ್ಯಾನ್ಸರ್ ಇಂದ ಬಿಡುಗಡೆ ಮಾಡುವಾಗ ಈಗ ಮಗನಿಗೆ ಹೇಳ್ತಾನೆ, ನೀನು ಹೋಗಿ ಸೇವೆ ಮಾಡು ಅಂತೇಳಿ. ಆ ಮಗನು ಪಾಸ್ಟ್ರ್. ಯಾವಾಗ ಈ ಅಮ್ಮ ಆ ಬ್ಲಡ್ క్యాన్సర్ ఇంద గుణ ఆయితో యావ జన ఎముకు సవాల మీ దేవుడు గొప్పవాడు అని చెప్తున్నావు కదా, ఎందుకు నిన్ను కాపాడలేదు ಅಂತ ಸವಾಲು ಹಾಕಿದ್ರಲ್ಲ, ಅವರೆಲ್ಲ ಬಂದು ಹೇಳ್ತಾರಂತೆ, ಅಮ್ಮ ನಾವು ಏನು ಅನ್ಕೊಂಡಿದ್ವಿ ನಿಮ್ಮ ದೇವ್ರನ್ನ, ಏನೆಲ್ಲ ಬೈದ್ವಿ ನಿಮ್ಮ ದೇವ್ರನ್ನ, ನಾವು ಹೇಳ್ತೀವಿ ನಿಮ್ಮ ದೇವರು ದೊಡ್ಡವರು. ನಾನು ಇದನ್ನು ಪ್ರವಾದನೆಗೆ ಹೇಳ್ತೀನಿ, ಬರ್ಕೋ ಇದನ್ನ, ಇದು ಪ್ರವಾದನೆಗೆ ಹೇಳ್ತೀನಿ. ಯಾರು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ, ಆಮೇಲೆ ಬರಲಿಲ್ಲ, ಯಾರು ನಿನಗೆ ಸವಾಲು ಆಗ್ತಾ ಇದ್ದಾರೆ, ಸವಾಲುಗಳನ್ನು ನಿನಗೆ ಮಾಡ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ದೇವರು ಅದ್ಭುತ ಮಾಡಿ, ನಿನ್ನ ದೇವರು ಸ್ವಸ್ಥ ಮಾಡಿ, ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದು, ದೇವರು ನಿನ್ನನ್ನು ಆಶೀರ್ವದಿಸುವಾಗ, ನಿನ್ನ ಜೀವನದಲ್ಲಿ ದೇವರು ಅಭಿವೃದ್ಧಿ ತರುವಾಗ, ಯಾರು ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡಿರೋ ಸವಾಲು ಹಾಕಿದಾರೋ ಅದೇ ಜನ ಹೇಳ್ತಾರೆ ಯೆಹೋವನೇ ದೇವರು. ನಿಮ್ಮ ಅಕ್ಕಪಕ್ಕದವರು ಹೇಳ್ತಾರೆ ಯೇಸುವೇ ದೇವರು. ನಿನ್ನ ಕಾಲೋನಿಯವರು ಹೇಳ್ತಾರೆ ಯೇಸುವೇ ದೇವರು. ನಿಮ್ಮ ಬಂಧುಗಳು ಹೇಳ್ತಾರೆ ಯೇಸುವೇ ದೇವರು. ನಿಮ್ಮ ಸ್ನೇಹಿತರು ಹೇಳ್ತಾರೆ ಯೇಸುವೇ ದೇವರು. ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳ್ತಾರೆ ಯೇಸುವೇ ದೇವರು. ಯಾವಾಗ ಕರ್ಮೇಲ್ ಬೆಟ್ಟದಲ್ಲಿ ಅಲ್ಲಿರುವಂತ 100 ಜನ ಯೆಹೋವನೇ ದೇವರಂತ ಯಾವಾಗ ಒಪ್ಕೊಂಡ್ರು, ಯಾವಾಗ ಕೂಗಿದ್ರು, ಬೆಂಕಿ ಬಿದ್ದಾಗಲ್ಲ, ಬೆಂಕಿ ಬಂದಾಗ, ಓಕೆ, ಬೆಂಕಿ ಬಂದಾಗ. ಜಾನ್ ವೆಸ್ಲಿ ಅನ್ನುವಂಥ ದೇವರ ಸೇವಕರು ಒಂದು ಕಾಲದಲ್ಲಿ ಮೆಥೋಡಿಸ್ಟ್ ಸಭೆಗಳನ್ನು ಸ್ಥಾಪನೆ ಮಾಡಿದಂಥ ದೇವರ ಸೇವಕನು, ಒಂದು ಕಾಲದಲ್ಲಿ ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟ ಸೇವಕನು. ಈತನ ಸೇವೆಯ ಮೂಲಕ ಒಂದು ಸಭೆಗಳೆಲ್ಲ ಸಾವಿರಾರು ಸಭೆಗಳು ಕಟ್ಟಲ್ಪಟ್ಟಿದೆ. ಒಂದು ಆತ್ಮ ಅಲ್ಲ, ಸಾವಿರಾರು ಸಂಖ್ಯೆಯ ಆತ್ಮಗಳು ಗೆದ್ದಂಥ ಬಹಳ ಪವರ್ಫುಲ್ ದೇವರ ಸೇವಕರು ಜಾನ್ ವೆಸ್ಲಿ. ಅವ್ರ ಹತ್ರ ಹೋಗಿ ಯಾರೋ ಒಬ್ಬ ಪಾಸ್ಟರ್ ಕೇಳ್ತಾನಂತೆ, ಏನ್ ಸರ್ ನಿಮ್ಮ ಸಭೆಗೆ ಜನ ಹಂಗೆ ಬರ್ತಾರೆ, ಏನ್ ಸರ್ ನಿಮ್ಮ ಚರ್ಚಿಗೆ ಜನ ರಾಶಿ ಬರ್ತಾರೆ, ಏನ್ ಸರ್ ನೀವೆಲ್ಲರೂ ಹೋಗಿ ಪ್ರಸಂಗ ಮಾಡಿದ್ರೆ ಅಷ್ಟು ಜನರು ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಎದೆ ಬಡ್ಕೊಂಡು ದೇವ್ರ ಕಡೆ ತಿರುಗ್ತಾರೆ, ಏನ್ ಸರ್ ನಿಮ್ಮ ಸೇವೆ ಬೆಳೆಯೋದು ಸೀಕ್ರೆಟು, ಏನ್ ಸರ್ ನೀವೆಲ್ಲಿ ಕಾಲಿಟ್ಟರು ಕೂಡ ಅಲ್ಲಿ ಒಂದು ಬೆಂಕಿ ಹಿಡಿದು ಬರ್ತದೆ, ಏನು ಸರ್ ನಿಮ್ಮನ್ನು ದೇವರು ಉಪಯೋಗಿಸುವಂಥ ಈ ಸೀಕ್ರೆಟ್ ಏನು ಸರ್ ಅಂದರೆ, ಜಾನ್ ವೆಸ್ಲಿ ಆ ಪಾಸ್ಟ್ರಿಗೆ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಒಂದು ಊರಲ್ಲಿ ಒಂದು ಮನೆಗೆ ಬೆಂಕಿ ಎತ್ತಿದ್ರೆ ಆ ಬೆಂಕಿ ನೋಡಕ್ಕೆ ಜನ ಹೋಗ್ತಾರಾ ಅಂತೀರಾ? ಓಡಿ ಹೋಗ್ತಾರೆ. ಬರೀ ಹೋಗಲ್ಲ, ಅಯ್ಯೋ ಬೆಂಕಿ ಬಿದ್ದ, ಅಯ್ಯೋ ಬೆಂಕಿ ಬಿದ್ದದಂತೆ, ಅಯ್ಯೋ ಬೆಂಕಿ ಬಿದ್ದ, ಅಯ್ಯೋ ಬೆಂಕಿ, ಓಡ್ತಾರೆ. ಸೇವಕರು ಕೂಡ ಪರಿಶುದ್ಧಾತ್ಮನ ಬೆಂಕಿಯಿಂದ ಉರಿದ್ರೆ ಜನ ಓಡಿ ಸಭೆಗಳಿಗೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಸೇವಕನು ಬೆಂಕಿಯಿಂದ ಉರಿದ್ರೆ ಆ ಸೇವಕನಿರುವಂತ ಬೆಂಕಿನ ನೋಡ್ಲಿಕ್ಕೆ ಜನ ಬಂದೆ. ಸಭೆಯಲ್ಲಿ ಬೆಂಕಿ ಇದ್ರೆ ಆ ಬೆಂಕಿನ ನೋಡ್ಲಿಕ್ಕೆ ಜನ. ಬೆಂಕಿ ಇಲ್ಲ ಅಂದ್ರೆ ಯಾರು ನಿನ್ನ ಸಭೆನ ಮೂಸ್ ಕೂಡ ನೋಡಲ್ಲ. ದೇವರಿಗೆ ಸ್ತೋತ್ರ. ನಾನು ಮಾತು ಹೇಳ್ತೀನಿ ಕೇಳ್ರಿ, ಹಲ್ಲೆಲೂಯಾ. ಯಾವ ಸೇವಕನು ಬೆಂಕಿಯಿಂದ ಉರಿತಾನೋ ಜನರು ಓಡಿ ಬರ್ತಾರೆ ಅಲ್ಲಿಗೆ. ಯಾವ ಸಭೆ ಪರಿಶುದ್ಧಾತ್ಮನ ಬೆಂಕಿಯಿಂದ ಉರಿಯ ಸಭೆಯಾಗಿದೆಯೋ ಪೂರ್ವದಿಂದ ಜನರು ಬರ್ತಾ ಇದ್ದಾರೆ, ಪಶ್ಚಿಮದಿಂದ ಜನರು ಬರ್ತಾ ಇದ್ದಾರೆ, ಉತ್ತರದಿಂದ ಜನರು ಬರ್ತಾ ಇದ್ದಾರೆ, ದಕ್ಷಿಣದಿಂದ ಜನರು ಬರ್ತಾ ಇದ್ದಾರೆ. ಬರೀ ಬರುವುದು ಮಾತ್ರ ಅಲ್ಲ, ಒಂದು ಮಾತು ಹೇಳ್ತಾರೆ. ಬಂದು ಹೋಗೋದು ಮಾತ್ರ ಅಲ್ಲ, ಒಂದು ಮಾತು ಹೇಳ್ತಾರೆ. ಬಂದು ಒಂದು ಮಾತು ಹೇಳ್ತಾರೆ.
ಆ ಬೆಂಕಿನ ನೋಡಿ ಬಂದು ಒಂದು ಮಾತು ಹೇಳ್ತಾರೆ, ಯೆಹೋವನೇ ಯೆಹೋವನೇ. ಆ ಬೆಂಕಿ ನೋಡಿ ಬಂದು ಸುಮ್ಮನೆ ಕೂತ್ಕೊಂಡಿದ್ದಾಗಲ್ಲ ಒಂದು ಮಾತು ಹೇಳ್ತಾರೆ ಎಲ್ಲರೂ, ಯೆಹೋವನೇ ದೇವರು, యేసయ్య ದೇವರು. ಪಕ್ಕದ ನೋಡಿ ಹೇಳಿ, ಅಕ್ಕ ಅಣ್ಣ ನಿನಗೂ ಕೂಡ ಬಹಳ ಜನ ಸವಾಲಾಗ್ತಾರೆ, ಎದುರುಬೇಡ, ದೇವರು ನಿನಗೆ ಸಹಾಯ ಮಾಡಿ ಗೆಲ್ಲಿಸ್ತಾನೆ. ಒಂದ್ಸಾರಿ ನಾನು ಪ್ರಾರಂಭದಲ್ಲಿ ಸೇವೆ ಬಂದಾಗ ನನ್ನ ಹತ್ರ ಸೈಕಲ್ ಇಲ್ಲ, ಬೈಕ್ ಇಲ್ಲ, ಕಾರು ಇಲ್ಲ, ನಡ್ಕೊಂಡು ಸುವಾರ್ತೆ ಸಾರ್ತಿದೆ. ನಡ್ಕೊಂಡು ಸುವಾರ್ತೆ ಸಾರೋದು ಏನು ಮಜಾ ಗೊತ್ತಾ, ಅಬ್ಬಬ್ಬಾ ಏನು ಉಜ್ಜೀವನ ಗೊತ್ತಾ, ಏನು ಸಂತೋಷ ಗೊತ್ತಾ, ಎಷ್ಟು ಆನಂದ ಗೊತ್ತಾ, ಭಾಳ ಉಜ್ಜೀವನ ನಿಜ, ಭಾಳ ಸೂಪರ್ ನಡ್ಕೊಂಡು ಸೇವ್ ಮಾಡೋದು. ನಾನು ಕೂಡ ತುಂಬ ನಡ್ಕೊಂಡು ಸೇವ್ ಮಾಡೀನಿ, ಅಂದರೆ ಹೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ, ತಗ್ಗಿಸ್ಕೊಂಡು ಹೇಳ್ತಾ ಇದ್ದೀನಿ. 10 ಕಿಲೋಮೀಟ್ರು ನಾನು ನಡ್ಕೊಂಡು ಸೇವ್ ಮಾಡಬೇಕಾದ್ರೆ ಕೆಲವರು ನೋಡಿದ್ದಾರೆ ನಾನು ನಡ್ಕೊಂಡು ಸೇವ್ ಮಾಡೋದು. ಕೆಲವು ಹಳ್ಳಿಗಳಿದ್ದಾರೆ ಇಲ್ಲಿ, ಸೇವ್ ಮಾಡಬೇಕಾದ್ರೆ ಒಂದು ಹಳ್ಳಿಗೆ ಹೋಗಿ ಒಂದು ಕರಪತ್ರ, ಹೆಣ್ಮಗಳಿಗೆ ಕರಪತ್ರ ಕೊಟ್ಟು ನಾನಂತೀನಿ, ಅಮ್ಮ ಏಸಯ್ಯ ದೇವರಮ್ಮ, ಏಸಯ್ಯ ನಂಬಿದ್ರೆ ನಿನ್ನ ಪಾಪ ಕ್ಷಮಿಸಲ್ಪಡ್ತದಮ್ಮ, ಏಸಯ್ಯ ನಂಬಿದ್ರೆ ನಿನ್ನ ಕಷ್ಟ ಹೋಗುತ್ತಮ್ಮ, ನಿನ್ನ ರೋಗ ಹೋಗುತ್ತಮ್ಮ, ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತಮ್ಮ, ಯೇಸ್ವಾಮಿ ನಂಬಿದ್ರೆ ನಿತ್ಯ ಜೀವ ಸೇರಿಸ್ತಾನಮ್ಮ ಅಂತ ಮನೆ ಬಾಗಿಲಲ್ಲಿ ಹೇಳ್ತಿದ್ದೆ. ಆ ಓಣಿಲಿ ಭಾಳ ಜನ ಏನು ನನ್ನ ಕಡೆ ನೋಡಲ್ಲ ಬಿಡ ಅನ್ನಂಗೆ ಕಿವಿಗಳೆಲ್ಲ ಇಲ್ಲೇ ಐತಿ, ನನ್ನ ಕಡೆ ಐತಿ, ನಾನೇನು ಹೇಳಕತ್ತೀನಿ ಎಲ್ಲ ಸುಮ್ಮನೆ ಕೇಳಿಸ್ಕೊಳಕತ್ತಾರ, ಆದರೆ ನನ್ನ ಕಡೆ ನೋಡ್ತೀವಿ ಅನ್ನಂಗೆ ಕಾಣಿಸ್ತಾ ಇಲ್ಲ ಬಿಡ, ಅವ್ರು ನೋಡಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಹೇಳಿದ ಮೇಲೆ ಒಬ್ಬನ ಅಲ್ಲಿ ನಿಂತ್ಕೊಂಡು, ಸ್ವಾಮಿ ಅದೆಲ್ಲ ಇರಲಿ, ಇದು ಬಿತ್ತನೆ ಟೈಮು, 3 ವಾರದಿಂದ ಮಳೆಗೋಸ್ಕರ ಕಾಯ್ತಾ ಇದ್ದೀವಿ, ಬಿತ್ತನೆ ಮಾಡೋಕ್ಕೆ ಮಳೆ ಬಂದಿಲ್ಲ. ಇನ್ನು 1 ವಾರ 2 ವಾರ ದಾಟಿದರೆ ಬಿತ್ತನೆ ಕೂಡ ಮಾಡೋಕ್ಕಾಗಲ್ಲ. ನಾನು ಅವಾಗಲಿಂದ ನಮ್ಮ ದೇವರು ಅಷ್ಟು ದೊಡ್ಡ ದೇವರು, ನಮ್ಮ ದೇವರು ಅದು ಅದ್ಭುತ ಮಾಡ್ತಾನೆ, ಇದು ಅದ್ಭುತ ಮಾಡ್ತಾನೆ ಅಂತ ಆ ಎಮ್ಮಗೆ ಹೇಳ್ತಾ ಇದೆಯಲ್ಲ, ಹಾಗಾದರೆ ನಿಮ್ಮ ದೇವ್ರು ಇವಾಗಲೇ ಮಳೆ ತರಿಸ್ಲಿ, ನಾಳೆನೇ ನಿಮ್ಮ ದೇವ್ರಿಗೆ ಬರ್ತೀನಿ ಅಂದಾನೆ. ಯಾಕೆ ಚಪ್ಪಾಳೆ ಹೊಡಿದ್ರಿ, ನನಗೇನು ಅರ್ಥ ಆಗಿಲ್ಲ. ಈಗ ಆಗಿಂದಾಗ ತರಿಸ್ಬೇಕಂತ ಮಳೆ. ನಾನಂದಿನಿ, ಅಣ್ಣ ನಂಬಿಕೆ ಇದ್ದರೆ ದೇವ್ರು ಕೊಡ್ತಾನ ಅಣ್ಣ ಅಂದರೆ ಅದೆಲ್ಲ ಹೇಳ್ಬೇಡ ನನಗೆ, ಅದೆಲ್ಲ ಹೇಳ್ಬೇಡ ನಾನು, ಇವಾಗ ಮಳೆ ತರಗಿಸು ನಾನು ನಂಬುದು. ಅಣ್ಣ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ನಿಜವಾಗ್ಲೂ ದೇವ್ರು ಕೊಡ್ತಾನಣ್ಣ, ದೇವ್ರಿಗೆ ಅದೆಲ್ಲ ಹೇಳ್ಬೇಡ ನನಗೆ, ಅದೆಲ್ಲ ಹೇಳ್ಬೇಡ ನನಗೆ. ನೀನು ಅಷ್ಟು ದೊಡ್ಡ ದೇವರು, ಇಷ್ಟು ದೊಡ್ಡ ದೇವ್ರು ಅಂತ ನೀನು ಅವಾಗಿಂದ ಏನದು ಪುಂಗಿ ಉತ್ತಿ ಅಲ್ಲ ಅಂತ ಪುಂಗಿ ಅಂತ ನಾವು, ನೀನು ಅಷ್ಟು ಅವಾಗಿಂದ ಅಲ್ಲಿ ನಮ್ಮ ದೇವ್ರು ಅಷ್ಟು ದೊಡ್ಡ ಪುಂಗಿ ಉತ್ತಿ ಅಲ್ಲ, ಇವಾಗ ಮಳೆ ತರಿಸು, ಇವರೆಲ್ಲರನ್ನ ಒದ್ದು ಒಣಿಸ್ಕೊಂಬರ್ತಾನೆ ಅಲ್ಲ. ಈಗ ಇದೆಂಥ ಶೋಧನೆ ಬಂತಲ್ಲಪ್ಪ ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ, ದೇವ್ರ ಮೇಲೆ ಪ್ರೀತಿ ಇದೆ, ಅವನು ಬಾಯಿಗೆ ಬಂದಿದ್ದೆಲ್ಲ ನನಗೇನು ತಿಳ್ಕೊಂಡಿನೆಲ್ಲ ಟಗಡ ಹೇಳ್ಬಿಡ್ಬೇಕು ಅಷ್ಟೇ, ಹೇಳ್ಬಿಟ್ಟೀನಿ, ಹೇಳಿ ಸಿಗಾಕೊಂಬಿಟ್ಟೀನಿ. ಅವನು ಹಿಡ್ಕೊಂಡು ಕೂತಾನ, ನಿನ್ನ ದೇವ್ರನ್ನ ದೊಡ್ಡ ದೇವ್ರಂತೆ ಈಗ ತರಿಸು. ನಾನಂದಿನಿ, ಅಣ್ಣ ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೀನಿ, ಇವತ್ತು ಸಾಯಂಕಾಲದ ಒಳಗೆ ಬರ್ಬೋದು, ಪರವಾಗಿಲ್ಲ, ಇವತ್ತು ಸಾಯಂಕಾಲವರೆಗೆ ಟೈಮ್ ಕೊಡ್ತೀನಿ, ಬರಲಿ. ನಾನಂದಿನಿ ಪ್ರಾರ್ಥನೆ ಮಾಡೋಣ ದೇವ್ರ ಮೇಲೆ ಭಾರ ಹಾಕಿ ಅಂಥೇಳಿ. ನಿಜ ಹೇಳ್ತೀನಿ, ಆ ಬೀದಿಯಲ್ಲೇ ನಿಂತ್ಕೊಂಡು ಆಕಾಶದ ಕಡೆ ಕೈ ಎತ್ತಿ ತಗ್ಗಿಸ್ಕೊಂಡು ಹೇಳ್ತೀನಿ, ಸತ್ಯನ ಹೇಳ್ತೀನಿ. ಆ ಓಣಿಯಲ್ಲಿ ನಿಂತ್ಕೊಂಡು, ಅಪ್ಪ ನಾನು ಫೇಮಸ್ ಆಗೋದಕ್ಕಲ್ಲ, ನನ್ನ ಹೆಸರು ಮೇಲೆ ಬರೋದಕ್ಕಲ್ಲ, ನನಗೇನೋ ಕೀರ್ತಿ ಬರೋದಕ್ಕಲ್ಲ, ನನಗೇನೋ ರೆಸ್ಪೆಕ್ಟ್ ಬರೋದಕ್ಕಲ್ಲ, ಇಲ್ಲಿ ಇರುವಂಥ ಈ ಓಣಿಲಿರುವಂಥ ಎಲ್ಲರ ಮುಂದೆ ಈ ವ್ಯಕ್ತಿ ಸವಾಲು ಹಾಕಿದ್ದಾನೆ, ಇವನಿಗೋಸ್ಕರ ನೀನು ನಿಜವಾದ ದೇವರಂತ ನಿರೂಪಿಸೋದಕ್ಕೋಸ್ಕರ ನೀನು ಮಳೆ ಕಳಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 1 ನಿಮಿಷ ಪ್ರಾರ್ಥನೆಯಲ್ಲೇ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ. 2 ನಿಮಿಷ ಪ್ರಾರ್ಥನೆಯಲ್ಲಿದ್ದೀನಿ, 3 ನಿಮಿಷ ಪ್ರಾರ್ಥನೆಯಲ್ಲಿದ್ದೀನಿ. ನನ್ನ ಜೊತೆಗೆ ಸೇವೆಗೆ ಬಂದರೆ ಕೆಲವರು ಆಗಲೆಲ್ಲ ಹಿಂಗೆ ಪ್ಯಾಂಟ್ ಜಗ್ತಾರೆ. ನಾನು ತೆಗೆದೀನಿ, ಅಣ್ಣ ಮಳೆ ಬರ್ತಾ ಇದೆ, ಬಾ ಒಳಗೆ ಹೋಗೋಣ ಅಂತ ಸತ್ಯ ಹೇಳ್ತಾ ಇದ್ದೀನಿ. ಅವತ್ತು 5 ನಿಮಿಷ ಆಗಿಲ್ರಿ, 3 ನಿಮಿಷ ಆಗಿರ್ಬೋದು, ಮಳೆ ಸ್ಟಾರ್ಟ್ ಆಯಿತು. ಎಂಥ ಮಳೆ ಅಂದರೆ ಓಣಗಿರೋದೆಲ್ಲ ಒಳಗಡೆ ಹೋಗ್ಕೊಂಡಿದ್ದಾರೆ. ಸಮೃದ್ಧಿಯಾದಂಥ ಮಳೆನ 5 ನಿಮಿಷದ ಒಳಗಡೆ
ನನ್ನ ದೇವರು ಕಳಿಸಿದ್ದಾರೆ. ಮಾರನೇ ಭಾನುವಾರ ಅವರಿಂದ ಅನೇಕ ಜನ ಒಂದು ಆಲಯದಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ, ನಾವೇನೋ ಅಂದ್ಕೊಂಡಿದ್ದೀವಿ ಸರ್ ನಿಮ್ಮ ದೇವ್ರನ್ನ, ಏನೋ ಮಾಮೂಲಿ ಅಂದ್ಕೊಂಡಿದ್ದೀವಿ ಸರ್ ನಿಮ್ಮ ದೇವ್ರನ್ನ. ನಿಮ್ಮ ದೇವರು ಸರ್ವಶಕ್ತನ ಸರ್, ಬರೀ ಸರ್ವಶಕ್ತನಲ್ಲ, ಯೆಹೋವನೇ ದೇವರು, ಯೇಸುವೇ ದೇವರಂತ ಕೈಗಳೆತ್ತಿ ಆಲಯದಲ್ಲಿ ಆರಾಧನೆ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಆಮೆನ್. ಯೆಜಬೇಲ್ ರಾಣಿ ಎಲಿಯನಿಗೆ ವಿರುದ್ಧವಾಗಿ ಒಂದು ಸವಾಲು ಹಾಕಿದ್ದಾಳೆ. ನಾಳೆ ಇಷ್ಟೊತ್ತಿಗೆ ಎಲಿಯನ ಪ್ರಾಣ ತೆಗಿಲಿಲ್ಲ ಅಂದರೆ ನನ್ನ ಹೆಸರು ಯೆಜಬೇಲ್ ರಾಣಿನೇ ಅಲ್ಲ. ಏನು ಹಾಕಿದ್ದಾಳೆ? ದೇವರು ಸಹಾಯ ಮಾಡಿ ಎಲಿಯನನ್ನು ಯೆಜಬೇಲ್ ರಾಣಿ ಕೈಯಿಂದ ತಪ್ಪಿಸಿ ಎಲಿಯನನ್ನೇ ಗೆಲ್ಲಿಸಿದ್ದಾನೆ. ಆಮೇಲೆ ಹೇಳ್ಬೇಕು, ಇನ್ನು ಮಾತಾಡ್ತೀನಿ. ಗೊಲ್ಯಾತನು ಇಸ್ರಾಯೇಲ್ರ ವಿರುದ್ಧವಾಗಿ ಸವಾಲು ಹಾಕಿದ್ದಾನೆ, ದಾವೀದನ ವಿರುದ್ಧವಾಗಿ ಸವಾಲು ಹಾಕಿದ್ದಾನೆ. ದಾವೀದನಿಗೆ ದೇವರು ಸಹಾಯ ಮಾಡಿ ದಾವೀದನನ್ನೇ ದೇವರು ಗೆಲ್ಲಿಸಿದ್ದಾನೆ. ಪ್ರಧಾನಮಂತ್ರಿ ಹಾಮಾನನು ಮೊರ್ದೆಕೈ ವಿರುದ್ಧವಾಗಿ ಯೆಹೂದ್ಯರ ವಿರುದ್ಧವಾಗಿ ಸವಾಲು ಹಾಕಿದ್ದಾನೆ. ದೇವರು ಯೆಹೂದ್ಯರಿಗೆ ಸಹಾಯ ಮಾಡಿ ಮೊರ್ದೆಕೈಗೆ ಸಹಾಯ ಮಾಡಿ ಯೆಹೂದ್ಯರನ್ನೇ ಗೆಲ್ಲಿಸಿದ್ದಾನೆ. ಫಸ್ಟ್ ಲೈನವ್ರಿಗೆ ದೇವರು ಹೇಳೋ ಮಾತು, ಮಧ್ಯದಲ್ಲಿರೋರಿಗೆ ದೇವರು ಹೇಳೋ ಮಾತು, ಕೊನೆ ಲೈನಲ್ಲಿರೋರಿಗೆ ದೇವರು ಹೇಳೋ ಮಾತು, 100 ಜನ ನಿನಗೆ ವಿರುದ್ಧವಾಗಿ ಸವಾಲು ಹಾಕಲಿ, ನಾನು ಸಹಾಯ ಮಾಡಿ, ನಾನು ಅದ್ಭುತ ಮಾಡಿ, ನಾನು ಸ್ವಸ್ಥ ಮಾಡಿ, ನೀನೇ ಜಯ ಹೊಂದುವಂತೆ ನಾನು ಕಾರ್ಯ ಮಾಡುತ್ತೇನೆ. ನಾನು ಯೇಸು ಪ್ರಭು ನಂಬಿದಾಗ ಪ್ರಾರಂಭ ದಿನಗಳಲ್ಲಿ ಕೆಲವು ಜನ ಅಂದಾರ, ಇವನು ಕೀಳು ಜಾತಿ ದೇವ್ರು ನಂಬ್ಯಾನ. ಎಂಥ ಜಾತಿ ದೇವ್ರು ಅಂತೀತ? ಈತ ಕೀಳು ಜಾತಿ ದೇವ್ರು ನಂಬ್ಯಾನ, ಇವನು ಹಾಳಾಗಿ ಹೋಗ್ತಾನ, ಇವನು ಉದ್ಧಾರನೇ ಆಗಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಇವನು ಉದ್ಧಾರ ಆದ್ರ ಅಂದಾರ. ನಾನೇನು ಗೊತ್ತಾ, ಆ ದೇವ್ರು ನಂಬಿ ನಾನು ಹಾಳಾಗಿ ಹೋಗ್ಲಿ, ಆ ದೇವ್ರನ್ನ ಮಾತ್ರ ಬಿಡಲ್ಲ ಅಂತೀನಿ. ಆಮೇನ್. ಅಲ್ಲಿ ಅವ್ರು ನನಗೆ ಸವಾಲು ಹಾಕ್ಯಾರ. ನಾನು ದೇವ್ರು ನಂಬಿಕೊಂಡು ಸೇವೆಗೆ ಬಂದಮೇಲೆ ನಮ್ಮವ ಕೆಲವು ಸವಾಲು ಆಗ್ತಾವೆ. ನಮ್ಮವ ಅಂದ್ರೆ ನೀವಲ್ಲ, ದೇವ್ರು ನಂಬಿದವು. ಅವನೇನು BTech ಓದ್ಯಾನ, ಅವನೇನು ಪಾಸ್ಟರ್ ಟ್ರೈನಿಂಗ್ ಮಾಡ್ಯಾನ, ಅವನೇನು MTech ಮಾಡ್ಯಾನ, ಅವನೇನು BTH ಮಾಡ್ಯಾನ, ಅವನಿಗೆ ಇಂಗ್ಲೀಷ್ ಗೊತ್ತಾ, ಅವನಿಗೆ ಟೆಕ್ಸ್ಟ್ ಬುಕ್ಸ್ ಗೊತ್ತಾ? ಇಲ್ಲಿ ಇವು ನನಗೆ ಸವಾಲು ಆಗ್ತವೆ ಇಲ್ಲಿ. ಆಮೇನ್. ಅವನಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಅವನು ಸೇವೆ ಮಾಡಿದ್ರೆ. ಅವನು ಸೇವೆ ಅಂತ ಹೋಗ್ಯಾನಲ್ಲ, 3 ತಿಂಗಳಾದ್ಮೇಲೆ ವಾಪಸ್ ಸೇವೆ ಬಿಟ್ಟು ಓಡಿ ಬರಲಿಲ್ಲ ಅಂದ್ರೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ಯಾರ. ನಮ್ಮವರೇ, ದೇವ್ರು ನಂಬಿದವರೇ. ಪ್ರಿಯ ದೇವ್ರ ಮಕ್ಕಳು, ದೇವ್ರಿಗೆ ಸ್ತೋತ್ರ. ದೇವ್ರು ನನ್ನ ಕಳಿಸಿದ್ದಾನೆ. ಒಂದು ಮನೆ ಬಾಡಿಗೆ ತಗೊಂಡು, ಸಣ್ಣ ಮನೆ, ದೇವರು ತುಂಬಿಸಿದ್ದಾನೆ. 2ನೇ ಮನೆ ಬಾಡಿಗೆ ತಗೊಂಡು ದೇವರು ತುಂಬಿಸಿದ್ದಾನೆ. ಆಳು ಬಿದ್ದಂಥ ಕೋಳಿ ಫಾರ್ಮ್ನ ತೆಂಗಿರಿಗಾರ ಹಾಕ್ಕೊಂಡು ಸೇವೆ ಪ್ರಾರಂಭ ಮಾಡಿ ದೇವರು ತುಂಬಿಸಿದ್ದಾನೆ. ಕಾನ್ವೆಂಟ್ ಸ್ಕೂಲ್ನ ಬಾಡಿಗೆ ತಗೊಂಡು ದೇವರು ತುಂಬಿಸಿದ್ದಾನೆ. ಕಲ್ಯಾಣ ಮಂಟಪ ಬಾಡಿಗೆ ತಗೊಂಡು ದೇವರು ತುಂಬಿಸಿದ್ದಾನೆ. ಸಿನಿಮಾ ಟಾಕೀಸ್ ಬಾಡಿಗೆ ತಗೊಂಡು ದೇವರು ತುಂಬಿಸಿದ್ದಾನೆ. ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ ಮೊದಲು ಒಂದು ಆಲಯ ಕಟ್ಟಿದ್ವಿ, 120 ಅಡಿ ಉದ್ದ, 50 ಅಡಿ ಆಗಲ್ಲ, ದೇವರು ತುಂಬಿಸಿದ್ದಾನೆ. ಈಗ ಅದನ್ನು ಒಡೆಬಡ್ದು ಈ ಆಲಯ ಕಟ್ಟುತ್ತಾ ಇದ್ದೇವೆ. ಸವಾಲು ಹಾಕಿದೆ, ಜನ ಅಂದಿದ್ದಾರೆ, ಹಲ್ಲೆಲೂಯ, ನಾವು ಏನೋ ಅನ್ಕೊಂಡಿದ್ವಿ. ಆ ಜನ ಹೇಳ್ತಾರೆ, ನಿನ್ನ ದೇವರು. ಇನ್ನು ಕೆಲವು ಜನ ಏನು ಹೇಳಿದ್ರು ಗೊತ್ತಾ, ಆಲಯದಲ್ಲೇ ಬಂದು ಹೇಳ್ತಾರೆ, ಯೆಹೋವನೇ, ಯೇಸುವೇ ದೇವರು. ಚಪ್ಪಾಳೆ ತಟ್ಟಿದೆ ಅವರಿಗೆ. ಪ್ರೈಸ್ ದಿ ಲಾರ್ಡ್. ಹೇಳ್ರಿ, ನಿನಗೂ ಕೂಡ
ಸವಾಲುಗಳು ಬರುತ್ತೆ, ಹೆದರಬೇಡ, ನಾನು ನಿನಗೆ ಸಹಾಯ, ನಾನು ನಿನಗೆ ಸಹಾಯ. ಅನ್ನ ಮತ್ತು ಪೆನ್ನಿನ ಇಬ್ಬರು ಅಕ್ಕ ತಂಗಿಯರಿದ್ದಾರೆ. ಅನ್ನ ಮಗು ಆಗೋದಕ್ಕಿಂತ ಮುಂಚೆ ದೇವರಿಗೊಂದು ಮಾತು ಕೊಟ್ಟಿದ್ಲು. ಅಯ್ಯ, ಮಕ್ಕಳಿಲ್ಲ ಅಂತ ನನ್ನನ್ನು ಅವಮಾನ ಪಡಿಸ್ತಾ ಇದ್ದಾರೆ ಅಯ್ಯ, ದಯಮಾಡಿ ನೀನು ನನಗೊಬ್ಬ ಮಗನನ್ನು ಕೊಟ್ಟರು ನಿನ್ನ ಸೇವೆ ಕೊಡ್ತೀನಿ ಅಂತ ಅಯ್ಯ, ಸೇವೆ ಕೊಡ್ತೀನಿ ಅಯ್ಯ ಅಂತ ಕಣ್ಣೀರಿಟ್ಟು ಪ್ರೇಯರ್ ಮಾಡಲು ದೇವರು ಬರೋ ವರ್ಷದಲ್ಲಿ ಗಂಡು ಮಗು ಕೊಟ್ಟ. ಆ ಮಗು ಕೊಟ್ಟ ಮೇಲೆ ಆ ಮಗು ಬೆಳೆದು ಹಾಲು ಕುಡಿಯೋದು ಬಿಟ್ಟ ನಂತರ ತಾಯಿ ತಕ್ಕೊಂಡೋಗಿ ಪ್ರಾಮಿಸ್ ಮಾಡಿದ್ಲಲ್ಲ ದೇವರಿಗೆ, ಹೋಗಿ ಆಲಯ ಕೊಟ್ಟು ಒಬ್ಬಳೇ ನಡ್ಕೊಂಬರ್ತಿದ್ಲು. ಬರಬೇಕಾದ್ರೆ ಮನೆಗೆ ಬಂದ್ಲು. ತಂಗಿ ಕೇಳ್ತಾಳೆ, ನಿನ್ನ ಮಗ ಎಲ್ಲಿ? ಹೋಗ್ಬೇಕಾದ್ರೆ ಇಬ್ಬರು ಹೋಗಿದ್ರು, ಬರ್ಬೇಕಾದ್ರೆ ಒಬ್ಬರು ಬರ್ತೀರಿ? ಇಲ್ಲ, ದೇವ್ರಿಗೆ ಅರಕೆ ಮಾಡಿದ್ನಲ್ಲ ಕೊಟ್ಟು ಬಂದೆ. ನಿನಗೇನು ಬುದ್ಧಿಗಿದ್ದೈತಾ? ದೇವರಿಗೆ ಅರಕೆ ಮಾಡಿದ್ದು ಓಕೆ ಮಾಡಿ, ಹಂಗಂತ ಕೊಟ್ಟೆ ಬಿಡೋದಾ? ಕೊಡ್ಬೇಕು ಮತ್ತೆ ಅರಕೆ ಮಾಡಿದ ಮೇಲೆ ಏನು ಸುಳ್ಳು ಅರಕೆ ಮಾಡ್ಬೇಕು ಮತ್ತೆ? ನಮ್ಮ ಜನ ಕೂಡ ಹಂಗೆ, ಕೆಲವರು ಏನೋ ಚರ್ಚಿಗೆ ಕಟ್ಟಕ್ಕೆ ಒಂದು 10,000 ಕೊಡ್ತೀವಂತ ಅರಕೆ ಮಾಡ್ತೀವಿ, ಹಂಗಂತ ಸುಮ್ಮನೆ ಕೊಟ್ಬಿಡೋದಾ? ಹೆಂಗೈತೆ ನೋಡ್ರಿ ಇವರು. ಆಯಮ್ಮಂತಾಳ, ನಿನ್ನ ಮಗ ದೇವರ ಆಲಯದಾಗ ಬೆಳಿತಾನೆ, ನನ್ನ ಮಗ ಇಲ್ಲಿ ಬೆಳಿತಾನೆ, ನೋಡೋಣ ನಮ್ಮಿಬ್ಬರು ಮಕ್ಕಳಲ್ಲಿ ಯಾರು ಫೇಮಸ್ ಆಗ್ತಾರೆ. ಯಾರಂದಾಳ? ಪೆನ್ನ. ನಿನ್ನ ಮಗ ಎಲ್ಲಿ ಬೆಳೀತದನ? ದೇವರಾಲಯದಲ್ಲಿ ಬೆಳಿತಾನ, ನನ್ನ ಮಗ ಇಲ್ಲಿ ಬೆಳಿತಾನ, ನೋಡೋಣ ಯಾರ ಮಗ ಫೇಮಸ್ ಆಗ್ತಾನಂತ. ತಂಗಿ ಯಾರಿಗೆ ಸವಾಲ ಕೇಳ? ಕೇಳಿಸ್ಕೊ ಇವಾಗ. ಅನ್ನಳ ಪೆನ್ನಿನ ಮಕ್ಕಳು ಏನಾದರೂ ಬೈಬಲ್ಯಾಗ ಅಡ್ರೆಸ್ಸೇ ಇಲ್ಲ, ಆದರೆ ದೇವರ ಆಲಯದಲ್ಲಿ ಬೆಳೆದ, ಕರ್ಮೇಲ ಅನುಭವದಲ್ಲಿ ಬೆಳೆದ, ದೇವರ ಸವಾಸದಲ್ಲಿ ಬೆಳೆದ ಅನ್ನಳ ಮಗ ಆ ದೇಶಕ್ಕೆ ದೊಡ್ಡ ಪ್ರವಾದಿಯಾಗಿ ದೇವರು ಮಾಡಿದ್ದಾರೆ. ಆ ದೇಶದಲ್ಲಿ ಯಾರಿಗೆ ಏನೇ ಸಮಸ್ಯೆ ಬರ್ಬೇಕಂದ್ರೆ ಯಾರ ಹತ್ರ ಬರ್ಬೇಕು ಗೊತ್ತಾ? ಅನ್ನಳ ಮಗನ ಹತ್ರ. ರಾಜರನ್ನ ಆರಿಸಿ ನೇಮಿಸ್ಬೇಕಂದ್ರೆ ಯಾರು ಬರ್ಬೇಕು ಗೊತ್ತಾ? ಅನ್ನಳ ಮಗ ಸಮುವೇಲನ ಹತ್ರ. ಪೆನ್ನಿನ ಚಾಲೆಂಜ್ ಮಾಡಿದ್ಲು, ಸವಾಲು ಹಾಕಿದ್ಲು. ನನ್ನ ಮಗ ನಾನು ಡಾಕ್ಟರ್ ಮಾಡ್ತೀನಿ ನೋಡು, ಇಂಜಿನಿಯರ್ ಮಾಡ್ತೀನಿ ನೋಡು. ನಿನ್ನ ಮುಖ. ದೇವರ ಆಲಯದಲ್ಲಿ ಬೆಳೆದ ಅನ್ನಳ ಮಗ. ರಾಜರು ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾರೆ ಆತನ ಹತ್ರ, ಪ್ರಧಾನ ಮಂತ್ರಿಗಳು ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗೋದು ಆತನ. ಆತನ ಇಂಥ ರಾಜರಾಗಬೇಕಂದ್ರೆ ಅವರೇ ಆಗೋದು. ಅಂತ ದೊಡ್ಡ ಸ್ಥಾನಕ್ಕೆ ದೇವರು ತಂದಿದ್ದಾನೆ. ನಿಮ್ಮ ಗಂಡ ಉದ್ಧಾರ ಆಗಲ್ಲ, ನಿಮ್ಮ ಮಕ್ಕಳು ಉದ್ಧಾರ ಆಗಲ್ಲ, ನಿಮ್ಮ ಮಗಳು ಉದ್ಧಾರ ಆಗಲ್ಲ, ನಿಮ್ಮ ಮನೆ ಉದ್ಧಾರ ಆಗಲ್ಲ. ಚಾಲೆಂಜ್ ಮಾಡ್ತೀವಿ. ಕೆಲವರು ಅಂತಾರೆ ಬರೀ ಚಾಲೆಂಜ್, ಬರ್ದಿಟ್ಕೊಳ್ರಿ ಅಂತ. ಇವ್ರು ಬರ್ದಿಟ್ಕೋಬೇಕಂತ. ಬರ್ದಿಟ್ಕೊಳ್ರಿ ಅವ್ರು. ಬರ್ದಿಟ್ಕ. ನಾನು ಹೇಳ್ತೀನಿ ಬರ್ದಿಟ್ಕ. ನಾನು ಹೇಳ್ತೀನಿ ಕೇಳಿ, ಮಾತು ಬರ್ದಿಟ್ಕೋ. ಹೇಳ್ರಿ ಬರ್ದಿಟ್ಕೋಬೇಕಂತ. ಇವ್ರು ಉದ್ಧಾರ ಆದ್ರೆ ಕೇಳ್ರಿ, ಬರ್ದಿಟ್ಕೊಳ್ರಿ. ಇವ್ರಿಗೆ ನೌಕರಿ ಸಿಕ್ಕರೆ ಕೇಳ್ರಿ, ಬರ್ದಿಟ್ಕೊಳ್ರಿ. ಇವ್ರು ಸ್ವಸ್ಥ ಆದ್ರೆ ಕೇಳ್ರಿ, ಬರ್ದಿಟ್ಕೊ. ನಾನು ಹೇಳ್ತಾ ಇದ್ದೀನಿ, ಯಾವ ಜನರು ನೀನು ಉದ್ಧಾರ ಆಗಲ್ಲ ಬರ್ದಿಟ್ಕೋ ಅಂತ ನಿನಗೆ ಚಾಲೆಂಜ್ ಮಾಡಿದಾರೋ ಅದೇ ಜನರು ಕಣ್ಣು ಮುಂದೆ ದೇವರು ನಿನ್ನ ಮಕ್ಕಳ ಮೇಲೆ ತಂದು ಉನ್ನತ ಸ್ಥಾನಕ್ಕೆ ತಂದು, ನಿನ್ನ ಗಂಡನನ್ನು ಉನ್ನತ ಸ್ಥಾನಕ್ಕೆ ತಂದು ಸವಾಲು ಹಾಕುವ ಜನರ ಮುಂದೆ ಆಶ್ಚರ್ಯವಾಗಿ ನಿಮ್ಮ ಕುಟುಂಬನ ದೇವರ ಮೇಲೆತ್ತಿ ಅದೇ ಜನರ ಬಾಯಿಂದ ಒಂದು ಮಾತು ಹೇಳ್ತಾರೆ, ಯೆಹೋವನೇ, ಯೆಹೋವನೇ, ಯೇಸುವೇ, ಯೇಸುವೇ, ಯೆಹೋವನೇ. ದೇವರಂತ ಅವರು ಸಾಕ್ಷಿ ಕೊಡ್ಬೇಕು. ಆ ರೀತಿ ದೇವರು ನಿಮ್ಮನ್ನು ಅದ್ಭುತ ಮಾಡ್ತಾನೆ. ಇದುವರೆಗೂ ಕರ್ತನೆ ವಾಕ್ಯದ ಮೂಲಕ ನೀನು ಮಾತಾಡಿದೀಯ. ಪ್ರಸಂಗಾಂಶ, ನಿನಗೂ ಕೂಡ ಸವಾಲುಗಳ ಮೇಲೆ ಸವಾಲುಗಳು ಬರುತ್ತೆ, ಆದರೆ ಭಯ ಪಡಬೇಡ. ಎಲಿಯನಿಗೆ ಸಹಾಯ ಮಾಡಿ ಎಲಿಯನನ್ನು ಸವಾಲು ಹಾಕುವಂತ ಜನರ ಮುಂದೆ ನಾನು ಹೇಗೆ ಅದ್ಭುತ ಮಾಡಿದಿನೋ ಕೈಗೆಳೆತ್ತೇಳು, ಅಪ್ಪ ನಾನು ಕರ್ಮೇಲ್ನಲ್ಲಿದ್ದೀನಿ,
ನಿನ್ನ ಸಹವಾಸದಲ್ಲಿರ್ತೀನಿ. ಸರಿ ಮಾಡಿಕೊಳ್ಬೇಕಾದಂತ ಸಂಗತಿಗಳು ಏನಾದ್ರಿದ್ರೆ ಸರಿ ಮಾಡ್ಕೊಳ್ತೇನೆ. ಕ್ರಮ ಪಡಿಸ್ಕೊಳ್ಬೇಕಾದಂತ ಏನಾದ್ರೂ ವಿಷಯಗಳಿದ್ರೆ ಕ್ರಮ ಪಡಿಸ್ಕೊಳ್ತೇನೆ. ಏನೇ ಮಾಡಿದ್ರು ದೇವರ ಮಹಿಮೆಗಾಗಿ ಮಾಡ್ತೇನೆ ಅಂತ ಯಾರ್ಯಾರೆಲ್ಲ ಕೈಗಳೆತ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ, ಯಾವ ದೇವರಾದರೂ ಎಲಿಯನು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿಯನ್ನ ಸುರಿಸಿದೆಯಾ? ಅದೇ ದೇವರ ಆಲಯದಲ್ಲಿ ಕೈಗಳೆತ್ತಿ, ನಿಮ್ ದೇವ್ರ ಅಷ್ಟು ದೊಡ್ಡ ದೇವರಾಗಿದ್ರೆ ಯಾಕೆ ನಿನಗೆ ಆಗ್ಬೇಕಾಗಿತ್ತು? ಯಾಕೆ ನಿಮ್ ತಾಯಿಗೆ ಅನಾರೋಗ್ಯ ಬರಬೇಕಾಗಿತ್ತು? ಯಾಕೆ ನಿಮ್ ದೇವರು ನಿಮ್ ಗಂಡನನ್ನ ಕುಡುಕು ತಂದಿದ್ದ ಹೊರಗೆ ತರಕ್ ಆಗ್ತಾ ಇಲ್ಲ? ಯಾಕೆ ದಾರಿ ತಪ್ಪಿ ಹೋಗಿರುವಂತ ನಿನ್ನ ಮಕ್ಕಳನ್ನ ಯಾಕೆ ನಿಮ್ ದೇವರು ಕಾಪಾಡ್ತಾ ಇಲ್ಲ? ಇದುವರೆಗೆ ಯಾಕೆ ಒಂದು ನೆಲೆ ಕೂಡ ಕಟ್ಕೊಳಕ್ ಆಗ್ತಾ ಇಲ್ಲ? ಇದುವರೆಗೆ ಯಾಕೆ ನಿನ್ನ ಮಕ್ಕಳಿಗೆ ಒಂದು ಜಾಬ್ ಕೂಡ ಸಿಗ್ತಾ ಇಲ್ಲ? ಯಾಕೆ ಹೊಡೆದೋದಂತ ಕುಟುಂಬ ನಿಮ್ ದೇವ್ರ ಕೈಯಲ್ಲಿ ಒಂದು ಮಾಡಕ್ ಆಗ್ತಾ ಇಲ್ಲ ಅಂತ ಅನೇಕ ಜನರು ನಿಮ್ಗೆ ವಿರುದ್ಧವಾಗಿ ಸವಾಲುಗಳಾಗ್ತಾ ಇದ್ದಾರೆ. ಕೈಗಳೆತ್ತಿ ಹೇಳಿ, ಏಸಪ್ಪ. ಸವಾಲುಗಳ ಮಧ್ಯದಲ್ಲಿ ಎಲಿಯನಿಗೆ ಸಹಾಯ ಮಾಡಿ ಈಗ ಸವಾಲು ಹಾಕಿದ ಜನರ ಮುಂದೆ ನಮ್ ದೇವರು ದೊಡ್ಡವನಂತ ಹೆಂಗೆ ನಿರೂಪಿಸಿದೆಯಾ? ನನ್ನ ಜೀವಿತದಲ್ಲಿಯೂ ಸಹ, ನನ್ನ ಕುಟುಂಬದಲ್ಲೂ ಸಹ, ನನ್ನ ಮಕ್ಕಳ ಜೀವಿತದಲ್ಲೂ ಸಹ, ನನ್ನ ಗಂಡನ ವಿಷಯದಲ್ಲೂ ಸಹ, ಸಾಲದ ವಿಷಯದಲ್ಲೂ ಸಹ, ನನ್ನ ತಾಯಿಗೆ ಬಂದ, ತಂದೆಗೆ ಬಂದ, ಮಗನಿಗೆ ಬಂದ ಅನಾರೋಗ್ಯದ ವಿಷಯದಲ್ಲೂ ಸಹ ಅದ್ಭುತ ಮಾಡಿ, ಸ್ವಸ್ಥ ಮಾಡಿ ಅಪ್ಪ. ನನ್ನ ಮಕ್ಕಳಿಗೆ ಒಂದು ಜಾಬ್ ಕೊಟ್ಟು, ಮದುವೆ ವಿಷಯದಲ್ಲಿ ದೇವರೇ ನೀನು ಅದ್ಭುತ ಮಾಡಿ, ಸಾಲದಿಂದ ಹೊರಗೆ ತಂದು, ಅಯ್ಯ, ಸವಾಲು ಹಾಕುವ ಜನರೇ ಆಶ್ಚರ್ಯಪಟ್ಟು ಅವ್ರ ಬಾಯಿಯಿಂದ ಯೆಹೋವನೇ ದೇವರು, ಯೇಸುವೇ ದೇವರು ಅಂತ ಬರುವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಪ್ಪ. ಎಲ್ಲ ಸವಾಲುಗಳು ನಿನ್ನ ಕೈಲಿ ಕೊಡ್ತಾನೆ, ಎಲ್ಲ ಅಪಹಾಸ್ಯಗಳನ್ನ ನಿನ್ನ ಕೈಲಿ ಕೊಡ್ತಾನೆ. ನೀನು ನನ್ನ ಜಯ ಕೊಡು. ಯಾರಾದರೂ ಕಷ್ಟದಲ್ಲಿ ಬಂದಿದ್ರೆ, ಕಣ್ಣೀರಿನಲ್ಲಿ ಬಂದಿದ್ರೆ, ದುಃಖದಲ್ಲಿ ಬಂದಿದ್ರೆ, ಅನೇಕ ಸವಾಲುಗಳ ಮಧ್ಯದಲ್ಲಿ ಕೈಗಳೆತ್ತಿ ಸಹಾಯ ಮಾಡಪ್ಪ ಅಂತ ನಿನ್ನ ಕಡೆ ಸಹಾಯಕ್ಕೋಸ್ಕರ ಅಂಗಲಾಚಿ ಕಣ್ಣೀರಿನಿಂದ ಕೇಳ್ತಾ ಇದ್ರೆ, ಈಗಲೇ ಶಕ್ತಿ ಇಳಿಯಲಿ, ಬಲ ಇಳಿಯಲಿ, ಅಭಿಷೇಕ ಇಳಿಯಲಿ, ಪ್ರಸನ್ನತೆ ಇಳಿಯಲಿ. ಪ್ರತಿಯೊಬ್ಬರು ಇಲ್ಲಿಂದ ಅದ್ಭುತ ಹೊಂದಿ, ಸ್ವಸ್ಥತೆ ಹೊಂದಿ, ಬಿಡುಗಡೆ ಹೊಂದಿ, ಸೌಖ್ಯ ಹೊಂದಿ, ಮಹತ್ ಕಾರ್ಯ ಹೊಂದಿಲ್ಲಿಂದ ಹೋಗ್ಲಿಕ್ಕೆ ಸಹಾಯ ಮಾಡು. ಗುಂಡಿಗೆಯಲ್ಲಿ ದೇವರು ಸವಾಲು ಹಾಕಲಿ, ದೇವರು ನಮಗೆ ಸಹಾಯ ಮಾಡ್ತಾನಂತ ಗುಂಡಿಗೆಯಲ್ಲಿ ಧೈರ್ಯ ಹೊಂದಿಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದಕ್ಕಾಗಿ ಸ್ತೋತ್ರ. ಬಾಯಿ ತರದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಜೋರಾಗಿ ಹೇಳ್ಬೇಕು, ಗಟ್ಟಿಯಾಗಿ ಹೇಳೋಣ.